ಕಳೆದೆರಡು ದಿನಗಳಿಂದ ರಾಜ್ಯದಲ್ಲಿ ಭಾರೀ ಹೈಡ್ರಾಮಾನೇ ನಡೆದಿದೆ. ನಿಂದನೆ, ಬಂಧನ, ಬಿಡುಗಡೆ ಅಂತ ಕೋಲಾಹಲವೇ ಎಬ್ಬಿಸಿದೆ. ಇನ್ನು ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯನ್ನ ಬಂಧಿಸಿ ಬಿಡುಗಡೆ ಮಾಡಲಾಗಿದೆ. ಅಷ್ಟಕ್ಕೂ ರಾಜ್ಯ ರಾಜಕೀಯದಲ್ಲಿ ಏನೇನೆಲ್ಲ ಆಯ್ತು ಅನ್ನೋದರ ವರದಿ ಇಲ್ಲಿದೆ. ಹೈಕೋರ್ಟ್ನಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್. ಸಿಟಿ ರವಿ ಬೆಂಬಲಿಗರಿಂದ ಸಂಭ್ರಮವೋ ಸಂಭ್ರಮ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬೆಂಬಲಿಗರ ಹರ್ಷ. ಹೌದು, ಸುವರ್ಣಸೌಧದಲ್ಲಿ ಬಂಧಿತರಾಗಿದ್ದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಜಾಮೀನು ಮಂಜೂರಾಗಿದೆ. ಸಿಟಿ ರವಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಈ ಮಧ್ಯೆ ದಾವಣಗೆರೆಯಲ್ಲಿ ರಿಲೀಸ್ ಪ್ರಕ್ರಿಯೆಗಳನ್ನು ಸಿಟಿ ರವಿ ಪೂರೈಸಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಟಿ ರವಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಬೆಂಗಳೂರು, ದಾವಣಗೆರೆ, ಚಿಕ್ಕಮಗಳೂರು ಸೇರಿ ರಾಜ್ಯದ ವಿವಿಧೆಡೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಬೆಂಗಳೂರಿಗೆ ಸಿಟಿ ರವಿ ಹೆಗಲ ಮೇಲೆ ಹೊತ್ತು ಸಂಭ್ರಮ. ಇನ್ನು ರಾತ್ರಿ 11 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಸಿಟಿ ರವಿ ಆಗಮಿಸಿದ್ರು. ವಿಜೇಂದ್ರ ಈ ವೇಳೆ ಸಾಥ್ ನೀಡಿದ್ರು. ಕಾರ್ಯಕರ್ತರು ಪಟಾಕಿ ಹೊಡೆದು ಹಾರ ಹಾಕಿ ಅದ್ದೂರಿ ಸ್ವಾಗತ ಕೋರಿದ್ರು. ಸಿಟಿ ರವಿಯನ್ನ ಹೆಗಲ ಮೇಲೆ ಹೊತ್ತು ಸಂಭ್ರಮಿಸಿದ್ರು. ನಿಮ್ಮೊಂದಿಗೆ ನಾವಿದ್ದೇವೆ, ಹೆದರಬೇಡಿ ಅಂತ ಧೈರ್ಯ ತುಂಬಿದ್ರು. ಒಂದೇನೆಂದರೆ ನ್ಯಾಯಕ್ಕಾಗಿ ಹೋರಾಟನ ಮುಂದುವರಿಸ್ತೇವೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು, ತೀರ್ಪು ಕೊಟ್ಟರು. ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ. ನೋಡಿ, ನಿಷ್ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ. ನಾನು ಅನ್ನದೇ ಇರುವ ಶಬ್ದನ ಅಂದೇ ಅಂತ ವಿವಾದವನ್ನು ಕ್ರಿಯೇಟ್ ಮಾಡಿದ್ರು. ಆ ದೌರ್ಜನ್ಯ ನಮ್ಮನ್ನು ಹೋರಾಟ ಮಾಡೋದಕ್ಕೆ ಗಟ್ಟಿ ಮಾಡ್ತೇ ಹೊರತು ನಮ್ಮನ್ನು ದುರ್ಬಲಗೊಳಿಸಲಿಲ್ಲ. ಈಗ ಈ ರೀತಿ ಮೂಲಕ ದುರ್ಬಲಗೊಳಿಸ್ತೀವಿ ಅಂತ ಅವರು ಅನಿಸೋದು ಅವ್ರ ಭ್ರಮೆ. ನಮ್ಗೆ ಈ ಥರದ ಕೆಲಸ ಈ ಥರ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಆಗ್ತೀವಿ. ಚಿಕ್ಕಮಗಳೂರಿನಲ್ಲಂತೂ ಹಬ್ಬದ ವಾತಾವರಣ ಕಂಡುಬಂತು. ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಕುಣಿದು ಕುಪ್ಪಳಿಸಿ ಮೆರವಣಿಗೆ ಮಾಡಿದ್ರು. ಸಿಟಿ ರವಿ ಮನೆ ಬಾಗಿಲಲ್ಲಿ ಕಾರ್ಯಕರ್ತರು ರವಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದರು. ಸಿಟಿ ರವಿ ಪುತ್ರ ಸೂರ್ಯ ಹಾಗೂ ತಂಗಿಯೂ ಸಹ ಸಂಭ್ರಮದಲ್ಲಿ ಭಾಗಿಯಾಗಿ ಹರ್ಷ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಹೈಕೋರ್ಟ್ ಆದೇಶ ರಾಜ್ಯ ಸರ್ಕಾರಕ್ಕೆ ಕಪಾಳ ಮೋಕ್ಷ ಎಂದು ಬಿಜೆಪಿಗರು ವ್ಯಾಖ್ಯಾನಿಸಿದರು. ಅಲ್ಲದೆ ಸಿಟಿ ರವಿ ಮನೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ, ಜೀವರಾಜ್ ಸೇರಿ ಹಲವು ನಾಯಕರ ದಂಡೆ ಹರಿದು ಬಂತು. ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರ ಇರುವಂತ ನಾಯಕಗಳ ಧ್ವನಿ ಅಡಗಿಸಲು ಇವತ್ತೇನು ಕಾಂಗ್ರೆಸ್ ಪಿತೂರಿ ಮಾಡಿತ್ತು, ಆ ಪಿತೂರಿಗೆ ಇವತ್ತು ಸೋಲಾಗಿದೆ. ಇದು ಹಿಂದುತ್ವದ ಗೆಲುವು. ಈ ರಾಜ್ಯದಲ್ಲಿ ಹಿಂದೂ ಪರ ಕೆಲಸ ಮಾಡೋರಿಗೆ ಯಾವತ್ತೂ ಸೋಲಾಗಲ್ಲ. ದತ್ತಾತ್ರೇಯ ಸದಾ ಅವರಿಂದ ಇರ್ತಾರೆ ಮತ್ತೊಮ್ಮೆ ಸಾಬೀತಾಗಿದೆ. ಏನು ಸಿಟಿ ರವಿಯವರ ವಿರುದ್ಧ ಈ ಸುಳ್ಳು ಆಪಾದನೆ ಮಾಡಿದ್ರು, ಆ ಆಪಾದನೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಅವರಿಗೆ ರಕ್ಷಣೆ ನೀಡಿದೆ. ಇತ್ತ ಚಿತ್ರದುರ್ಗ, ತುಮಕೂರಲ್ಲೂ ಸಿಟಿ ರವಿಗೆ ಭರ್ಜರಿ ಸ್ವಾಗತ ಸಿಕ್ತು. ದಾವಣಗೆರೆ ಮೂಲಕ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಗುಯಿಲಾಳು ಟೋಲ್ಗೆ ಬಂದ ಸಿಟಿ ರವಿಯವರನ್ನ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಸಿಟಿ ರವಿ ಪರ ಘೋಷಣೆ ಕೂಗಿ ಕಾರ್ಯಕರ್ತರು ಸ್ವಾಗತಿಸಿದ್ರು. ಒಟ್ಟಾರೆ 2 ದಿನಗಳಿಂದ ಸದ್ದು ಗದ್ದಲಕ್ಕೆ ಕಾರಣವಾಗಿದ್ದ ರಾಜ್ಯ ರಾಜಕೀಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಇಂದಿನಿಂದ ಮತ್ತೆ ಬಿಜೆಪಿ ಹೋರಾಟಕ್ಕೆ ಧುಮುಕುವ ಬಗ್ಗೆ ನಿರ್ಧರಿಸಿದ್ದು, ಮತ್ಯಾವ ಮಜಲು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.